ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಈಗ ತಮ್ಮನ್ನೆಲ್ಲ ಕುರಿತು ಮಾತಾಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ನಾನು ಕಡೆದಾಗ ಮಾತಾಡ್ತೀನಿ. ಆದ್ರೆ ರಾಮಲಿಂಗ ರೆಡ್ಡಿ ಸಾಹೇಬರಲ್ಲಿ ನಂದೊಂದು ಮನವಿ ಮಾಡ್ತಾ ಇದ್ದೀನಿ. ತಾವು ಘನ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದೀರಾ. ನಿಮ್ಮ ನೆನಪಿನಲ್ಲಿ ನನ್ನ ಕ್ಷೇತ್ರದ ಕುದೂರಿನಲ್ಲಿ ಒಂದು ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಅನ್ನ ಈ ವೇದಿಕೆ ಮುಖಾಂತರ ಘೋಷಣೆ ಮಾಡಬೇಕು ಅಂತ ಹೇಳಿ ಸಮಸ್ತ ಕ್ಷೇತ್ರದ ತಾಲೂಕಿನ ಜನತೆಯ ಪರವಾಗಿ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಇದನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ತಾವು ಘೋಷಣೆಯನ್ನ ಮಾಡಿ ಇನ್ನೊಂದು 6 ತಿಂಗಳೊಳಗೆ ಅಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸ್ತೀರಾ ಅಂತಕ್ಕಂಥ ಬಹುದಿನಗಳ ಆಸೆಯನ್ನ ತಮ್ಮ ಮೇಲೆ ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ಘೋಷಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ನಾನು ಏನು ಹೆಚ್ಚಿಗೆ ಮಾತಾಡಲ್ಲ, ಬಂದಿರೋರ ಹತ್ರ ಏನೇನು ತಗೋಬೇಕು ನಮ್ಮ ಕ್ಷೇತ್ರಕ್ಕೆ ಅದನ್ನು ಕೇಳ್ಕೊತೀನಿ. ಆ ಸಂದರ್ಭದಲ್ಲಿ ಭಾಷಣ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಈಗ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಅವರವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಪೌರ ಸನ್ಮಾನ ನಮಗೆ ಕಳೆದ ಬಾರಿ ಕರ್ಕೊಂಬಂದಿದ್ದು ನಮ್ಮ ದಿವಂಗತ ಗುಂಡೂರಾಯರವರ ಸುಪುತ್ರ, ಅವ್ರಿಗೂ ಮಾಗಡಿಗೂ ಕೂಡ ಬಹಳ ನಂಟು. ಯುವ ಕಾಂಗ್ರೆಸ್ ಆಗಿ ಅವಿನಾಭಾವ ಅಂತ ಸಂಬಂಧ. ಯುವ ಕಾಂಗ್ರೆಸ್ನಲ್ಲಿ ಮೊದಲನೇದಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತ ಸ್ಥಳ ಯಾವ್ದಪ್ಪ ಸನ್ಮಾನ್ಯ ಗುಂಡೂರಾಯರದು ಅಂತಂದ್ರೆ ಅದು ಮಾಗಡಿ ತಾಲೂಕು ಅಂತಕ್ಕಂಥದ್ದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಗುಂಡೂರಾಯ ಸಾಹೇಬ್ರು ದಯಮಾಡಿ ಗದೆ ನಾವು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಕುದೂರಿನಲ್ಲಿ ನಮ್ಮ ಒಂದು ಹಾಸ್ಪಿಟಲ್ ಇದೆ ಸ್ವಾಮಿ. ಮಾಗಡಿ ಅಷ್ಟೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಾಸ್ಪಿಟ್ಲು. ಅದು ಇನ್ನೂ ಕೂಡ 30 ಬೆಡ್ಗೆ ಹಿಂದೆ ರಮೇಶ್ ಕುಮಾರ್ ಸಾಹೇಬ್ರು ಅಪ್ಗ್ರೇಡೇಷನ್ ಕೊಟ್ಟಿದ್ರು. ಅದಕ್ಕೆ ಏನು ಸಂಪೂರ್ಣವಾದಂತ ಏನು ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿಲ್ಲ. ದಯಮಾಡಿ ಕುದೂರಿನ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿಕೊಡ್ಬೇಕು ಅಂತ ಹೇಳಿ ಈ ಸಭೆಯ ಮುಖಾಂತರ ನನ್ನ ಕ್ಷೇತ್ರದ ಜನತೆಯ ಮುಖಾಂತರ ಸನ್ಮಾನ್ಯ ದಿನೇಶ್ ಗುಂಡೂರಾಯ್ ಸಾಹೇಬ್ರಲ್ಲಿ ಮನವಿಯನ್ನ ಮಾಡ್ತಾ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನಾಯಕರಾದ ದಿನೇಶ್ ಗುಂಡೂರಾವ್ ಅವರು ಮಾತಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಬಹು ನಿರೀಕ್ಷಿತ ಘಟ್ಟ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಗಡಿಯ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಹಿಂದೆ ನಿಂತು ಆಶೀರ್ವಾದವನ್ನ ಮಾಡ್ತಾ ಇರತಕ್ಕಂಥ ಈ ಒಂದು ಬಹುಶಃ ಕೆಂಪೇಗೌಡರು ಕೂಡ ಇಷ್ಟು ಚೆನ್ನಾಗಿ ಕೋಟೆ ಕಟ್ಟಿದ್ರಲ್ವೋ ಗೊತ್ತಿಲ್ಲ. ಅವರು ಸರಿಯಾಗಿ ಈ ರೀತಿ ಕೋಟೆಯನ್ನ ಕಟ್ಟಿದ್ದರೋ ಏನೋ ಗೊತ್ತಿರಲ್ಲ. ಆದ್ರೆ ಕೆಂಪೇಗೌಡರ ಪಳುವಳಿಕೆ ಉಳಿಬೇಕು ಅಂತ ಹೇಳಿ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನ ಈಗಾಗಲೇ ಅದನ್ನ ಚಾಲನೆಗೆ ಕೊಟ್ಟಿದ್ದೇವೆ. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಸನ್ಮಾನ್ಯ DCM ಗಮನಕ್ಕೆ ತಂದಿದ್ದೇನೆ. ಅದನ್ನ ಕಟ್ಕೊಡ್ಲಿಕ್ಕೆ ಹಿಂದೆ ಕೋರ್ಟ್ ಅನ್ನು ಕೂಡ ನಾವೇ ಮಾಡಿದಂತದ್ದು. ಸನ್ಮಾನ್ಯ ಸಿದ್ದರಾಮಯ್ಯನವರೇನೆ ಅವರು ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ ಅದಕ್ಕೆ ಕೋರ್ಟ್ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಮುಂಜೂರಾತಿಯನ್ನ ಕೊಟ್ಟಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದಂತ ಸಂದರ್ಭ ಅಂತಕ್ಕಂಥದ್ದನ್ನ ಜ್ಞಾಪಿಸ್ಕೊಳ್ತಾ, ಈಗ ಕೋಟೆ ಮೈದಾನ ಪಾಪ ಯಾರೋ ಟೀಕೆ ಮಾಡ್ತಿದ್ರು, ಹೇಳ್ತಿದ್ರು. ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕೆಲಸಗಳು ಉಳಿಯುತ್ತವೆ, ಟೀಕೆಗಳು ಸಾಯುತ್ತವೆ ಅಂತೇಳಿ ನಮ್ಮ ನಾಯಕರ ವೇದಘೋಷ ಅದು, ಅವರ ವೇದ ವಾಕ್ಯ ಅದು. ನೀವು ಟೀಕೆಗೆ ತಲೆ ಕೆಡಿಸ್ಕೋಬೇಡಿ, ಕೆಲಸ ಮಾಡಿ, ಜನ ಗುರುತಿಸ್ತಾರೆ ನಿಮ್ಮ ಕೆಲಸ ಅಂತೇಳಿ. ಬಹುಶಃ ಇವತ್ತೇನಾದ್ರೂ ಕೂಡ 103 ಕೋಟಿ ವೆಚ್ಚದಲ್ಲಿ ಈ ಒಂದು ಕೋಟೆ, ಸುಸಜ್ಜಿತವಾದಂತ ಕೋಟೆ, ಇನ್ನು 2 ವರ್ಷಗಳಲ್ಲಿ ನೋಡ್ತೀರಾ ಇದರ ಬದಲಾವಣೆಯನ್ನ ತಾವೇ ಕಾಣ್ತೀರಾ ಕಣ್ಣಲ್ಲಿ. 103 ಕೋಟಿ ವೆಚ್ಚದಲ್ಲಿ ಒಂದು ಕೋಟೆಯ ಪುನರ್ನಿರ್ಮಾಣವನ್ನ ಮಾಡಲಿಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಸಚಿವ ಸಂಪುಟ ನಮಗೆ ಅನುಮೋದನೆಯನ್ನ ಕೊಟ್ಟಿದ್ರು ಕೂಡ ಅದರ ಹಿಂದೆ ನಮ್ಮ ಹಿಂದೆ ನಿಂತು ಈ ಕೋಟೆ ಆಗಬೇಕು ಅಂತ ಹೇಳಿ ಇದಕ್ಕೆ ಒತ್ತನ್ನ ಕೊಟ್ಟಂತವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಮತ್ತೆ ನಮ್ಮ ನಾಯಕರಾದಂತ DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಬೇಕಾಗ್ತದೆ. ಬರೀ ಇದೊಂದೇ ಅಲ್ಲ, ಸುಮಾರು ಕೋಟಿ ವೆಚ್ಚಗಳಲ್ಲಿ ಇವತ್ತು ನೀರಾವರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾನೇನಾದ್ರೂ ಕೇಳಕ್ ಹೋದಾಗ ನನ್ನ ಮೇಲೆ ರೇಗಾಡ್ತಾರೆ, ನೀನ್ ಸೈಡ್ಗೆ ಹೋಗು ಅಂತಾರೆ, ನೀನ್ ಆ ಕಡೆ ಹೋಗು, ನೀನೇನು ಹಿಡ್ಕೊಂಬರ್ಬೇಡ, ನಾನು ಮಾಡ್ಕೊಡ್ತೀನಿ ಅಂತಾರೆ. ಯಾವ್ದಾದ್ರು ಟೆಂಡರ್ ಕರಿಬೇಕಾದ್ರೆ ನೀನೇನು ಎಷ್ಟು ತಗೋಬತ್ತೀಯ ನೀನು ನನ್ನ ಮೇಲೆ ಗಲಾಟೆ ಮಾಡ್ತಾರೆ. ಆದ್ರೂ ಕೂಡ ನಾನು ಮನವಿ ಮಾಡ್ತೀನಿ ಉಪಮುಖ್ಯಮಂತ್ರಿಗಳಲ್ಲಿ,
ನಮ್ಮ ತಾಲೂಕು ಮಳೆಯಾಶ್ರಿತವಾದಂತಹ ತಾಲೂಕು. ಅದರಿಂದ ದಯಮಾಡಿ ನಮಗೆ ಸಾಕಷ್ಟು ಚೆಕ್ ಡ್ಯಾಂಗಳು, ನಮಗೆ ಮಳೆ ಹುಯ್ತಕ್ಕಂಥ ಸಂದರ್ಭದಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಕಷ್ಟು ಬೇಕು. ಇವತ್ತು ನಿಮ್ಮ ಇಲಾಖೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಅದು ಅಭಿವೃದ್ಧಿಗೆ ನೀವು ಈಗಾಗಲೇ ಹಣವನ್ನು ಕೊಟ್ಟಿದ್ದೀರಾ. ಅದಲ್ಲದೆ ಬೇರೆ ಬೇರೆ ಅಭಿವೃದ್ಧಿಯನ್ನು ಕೂಡ ನಾನು ಹಿಂದೆ ನಿಂತು ನೀವು ಆಶೀರ್ವಾದವನ್ನ, ತಾವು ಇಬ್ರು ಸೋದರರು, ಅದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಡಿ ಕೆ ಸುರೇಶ್ ಅವರು ಇರ್ಬೋದು, ಆಶೀರ್ವಾದವನ್ನ ತಾವು ಮಾಡ್ತಾ ಇದ್ದೀರಾ. ನೀರಾವರಿಯಲ್ಲಿ ಎಲ್ಲೆಲ್ಲಿ ನಾವು ಕೆರೆಗಳನ್ನ ತುಂಬಿಸಬಹುದು ಅದ್ರ ಬಗ್ಗೆ ಮಾತಾಡಬೇಡ. ಇವತ್ತಿತ್ತು ನಮ್ದೊಂದು ಯೋಜನೆಯನ್ನ ಅವ್ರ ಕೈಲ ಇವತ್ತು ನಾನು ಅದನ್ನ ಉದ್ಘಾಟನೆಯನ್ನ ಮಾಡಿಸಬೇಕಾಗಿತ್ತು. ಆದ್ರೆ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರ ಇರೋದ್ರಿಂದ, ಅಲ್ಲ ನಮ್ಮ ಹೇಮಾವತಿಯ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರ ಇರೋದ್ರಿಂದ ಅದನ್ನು ಸ್ವಲ್ಪ ಮುಂದೂಡಿದೀವಿ. ನಮ್ಮ ತಾಲೂಕಿನ ಎಲ್ಲ ಭಾಗದ ಕೆರೆಗಳನ್ನು ಕೂಡ ತುಂಬಿಸಲಿಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಈಗಾಗಲೇ ಆಶೀರ್ವಾದವನ್ನ ಮಾಡಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಳೆಯ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಮನವಿ ಮಾಡ್ತೇನೆ. ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು. ಇವತ್ತು ನಮ್ಮನ್ನ ನೀವು ಅಧಿಕಾರಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲಿ, ನಾವೆಲ್ಲ ಶಾಸಕರು ಕಾಂಗ್ರೆಸ್ ಶಾಸಕರಾಗಬೇಕಾದಂತ ಸಂದರ್ಭದಲ್ಲಿ ನನ್ನ ಕೈಗೆ ಪೆನ್ನನ್ನ ಕೊಡಿ, ಅಂದ್ರೆ ಅಧಿಕಾರವನ್ನ ಕೊಡಿ, ಈ ಜಿಲ್ಲೆಯನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತೇನೆ ಅಂತಕ್ಕಂಥ ವಾಗ್ದಾನವನ್ನ ಈ ಜಿಲ್ಲೆಯ ಜನಕ್ಕೆ ಕೊಟ್ಟಿದ್ದೀರಾ. ಆದ್ರೆ ಸಂಪೂರ್ಣವಾದಂತಹ ಅಭಿವೃದ್ಧಿ ನಡೀತಾ ಇದೆ. ನೀವು ಬೇರೆ ಬೇರೆ ಕಡೆ ಹೋಲಿಸಿಕೊಂಡಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ, ಅದು ರಾಮನಗರ ಇರ್ಬೋದು, ಅದು ಮಾಗಡಿ ಇರ್ಬೋದು, ಅದು ಚನ್ನಪಟ್ಟಣ ಇರ್ಬೋದು, ಅದು ಕನಕಪುರ ಇರ್ಬೋದು. ಕನಕಪುರ ಮಾತಾಡಂಗೆ ಇಲ್ಲ ಬಿಡಿ, ಕನಕಪುರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈ ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿಗೆ ವಿಶೇಷವಾದಂತಹ ಗಮನವನ್ನು ಹರಿಸಿ ಎಲ್ಲ ವಿಚಾರಗಳು ಸಂಪೂರ್ಣ ಸಮಗ್ರ ಅಭಿವೃದ್ಧಿಯನ್ನ ತಾವೇನು ಮಾಡ್ತಾ ಇದ್ದೀರಾ, ತಮ್ಮ ಜೊತೆ ಈ ಜಿಲ್ಲೆಯ ಜನ ನಮ್ಮ ಮಣ್ಣಿನ ಮಗನಿಗೆ ಗೌರವ ಕೊಡಬೇಕು ಅಂತ ಹೇಳಿ ಸದಾ ನಾವೆಲ್ಲ ನಿಮ್ಮಿಂದ ಇರ್ತೇವೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಸಾಕಷ್ಟು ಕೆಲಸಗಳನ್ನ ತಾವು ಮಾಡಿಕೊಡ್ತೀರಾ ಅಂತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಇದೆಲ್ಲ ಕೂಡ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ನುಡಿದಂತೆ ನಡೆದಿದ್ದಾರೆ, ನಮ್ಗೆ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಕುದೂರು ಹಾಸ್ಪಿಟಲ್ ಕೂಡ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿದ್ದೀರಾ. ತದನಂತರ ಒಂದು ತಾಯಿ ಮಕ್ಕಳ ಹಾಸ್ಪಿಟಲ್ ಬೇಡಿಕೆ ಇಡ್ತೀವಿ, ಆಮೇಲೆ ನೀವು ಅದನ್ನು ಮಾಡಿಕೊಡಿ ಅಂತ ಹೇಳಿ ಮತ್ತೊಮ್ಮೆ ಬೇಡ್ತಾ, ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.